Hello everyone, welcome back you all into the CAD Design in Kannada YouTube ಚಾನಲ್. ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಮಾಸ್ಟರ್ ಕ್ಯಾಮ್ ಸಾಫ್ಟ್ವೇರ್ ಅಲ್ಲಿ 3D ಪ್ರೋಗ್ರಾಮಿಂಗ್ ಅನ್ನ ಹೇಗೆ ಮಾಡೋದು ಅಂತ ಹೇಳಿ ಡಿಸ್ಕಷನ್ ಮಾಡ್ಕೊಂತ ಹೋಗ್ತೀನಿ. ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಆಲ್ರೆಡಿ ಒಂದು ಮಾಡೆಲ್ ಅನ್ನ ಕಂಪ್ಲೀಟ್ ಆಗಿ ಡಿಸ್ಕಷನ್ ಮಾಡಿ ಪ್ರೋಗ್ರಾಮ್ ಕೂಡ ಮಾಡಿದ್ದೀವಿ. ಅದೇ ರೀತಿ ನಾವು ಇವತ್ತಿನ ಕ್ಲಾಸಲ್ಲಿ ಸೆಕೆಂಡ್ ಮಾಡೆಲ್ ಅನ್ನ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ನೀವು ಪ್ರೀವಿಯಸ್ ಕ್ಲಾಸಲ್ಲಿ ಫೀಡ್ಬ್ಯಾಕ್ ಅನ್ನು ಕೊಟ್ಟಿದ್ರಿ. ಸೊ ಆಟೋ ಕ್ಯಾಡ್ ಅಲ್ಲಿ ನಾವೇನು ಆರ್ಥೋಗ್ರಾಫಿಕ್ ಡ್ರಾಯಿಂಗ್ ಬಗ್ಗೆ ಡಿಸ್ಕಷನ್ ಮಾಡಿದೀವಲ್ಲ ಅಷ್ಟೊಂದು ಕ್ಲಾರಿಟಿಯಾಗಿ ಕಾಣಿಲ್ಲ ಅಂತ ಹೇಳಿದಿರಲ್ಲ, ಅದಕ್ಕಂತೇಳಿ ಇವಾಗ ಬೇರೆ ಸೆಟಪ್ ಅನ್ನ ರೆಡಿ ಮಾಡ್ಕೊಂಡು ಬಂದಿದ್ದೀನಿ. ಸೊ ನಿಮ್ಗೆ ಅದಕ್ಕಂತೇಳಿ ಅಡ್ವಾನ್ಸ್ ಆಗಿ ನಾನು PDF ಅನ್ನು ಕೂಡ ಕಳಿಸಿದ್ದೀನಿ. ಸಪೋಸ್ ನಿಮ್ಗೆ ಇಲ್ಲಿ ಏನಾದರೂ ವ್ಯಾಲ್ಯೂಸ್ ಕಾಣ್ತಾ ಇಲ್ಲ ಅಂದ್ರೆ ನೀವು ಆ PDF ಅನ್ನು ಓಪನ್ ಮಾಡ್ಕೊಂಡು ನೀವು ಡಿಸ್ಪ್ಲೇ ಮಾಡ್ಕೊಂಡು ಕ್ಲಾಸ್ ಅನ್ನ ಕೇಳಿ. ಓಕೆ, ಸೊ ಅಲ್ಲಿ ನಿಮಗೆ ಕ್ಲಾರಿಟಿ ಆಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಫಸ್ಟಿಗೆ ನಾವು ಕಂಪ್ಲೀಟ್ ಆಗಿ ಅರ್ಥೋಗ್ರಾಫಿಕ್ ಡ್ರಾಯಿಂಗ್ ಅನ್ನ ರೀಡ್ ಮಾಡ್ಕೊಂತಾನೆ ನಾವು ಮಾಸ್ಟರ್ ಕ್ಯಾಮ್ ಅಲ್ಲಿ ಹೇಗೆ ಡ್ರಾಯಿಂಗ್ ಅನ್ನ ಡ್ರಾ ಮಾಡ್ಬೇಕಂತೇಳಿ ಇಲ್ಲೇ ನಮ್ಗೆ ಒಂದು 75% ಐಡಿಯಾ ಅನ್ನೋದು ಬಂದ್ಬಿಡುತ್ತೆ. ಓಕೆ, ಸೊ ಐ ಆಮ್ ರಮೇಶ್ ಚೌಹಾಣ್. ಸೊ ನಾನು CNC ಪ್ರೋಗ್ರಾಮರ್ ಕಮ್ ಡಿಸೈನರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ನೋಡ್ಬೋದು ಇಲ್ಲಿ ಕಾಣ್ತಾ ಇರೋದು ನಮ್ಮ ನಂಬರ್. ಸೊ ಯಾರಾದರೂ ಮಾಸ್ಟರ್ ಕ್ಯಾಮ್ ಕೋರ್ಸ್ ಅನ್ನ ಜಾಯಿನ್ ಮಾಡಂಗಿದ್ರೆ ಇಲ್ಲಿ ಕಾಣ್ತಾ ಇರುವಂತಹ ನಂಬರ್ಗೆ ಕಾಲ್ ಮಾಡಿ ಡೈರೆಕ್ಟ್ ಆಗಿ ನೀವು ನನ್ನ ಜೊತೆ ಮಾತನಾಡಿ. 3 ಟೈಪ್ಸ್ ಆಫ್ ಕೋರ್ಸ್ ಇದೆ, ಒಂದು 2000, 5000 ಆ್ಯಂಡ್ 10,000 ಅಂತೇಳಿ. ಸೊ ನೀವು ಯಾರಾದರೂ ಜಾಯ್ನ್ ಆಗ್ಬೋದು. ಆ್ಯಂಡ್ ಇದು ಬಂದು ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಕ್ಯಾಡ್ ಡಿಸೈನ್ ಇನ್ ಕನ್ನಡ ಅಂತೇಳಿ. ಸೊ ನೀವು ಯೂಟ್ಯೂಬ್ ಅಥವಾ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನನ್ನ ಪೇಜ್ ಓಪನ್ ಆಗುತ್ತೆ. ಅಲ್ಲಿಂದ ಕೂಡ ನೀವು ಮಾಸ್ಟರ್ ಕ್ಯಾಮ್ ಕೋರ್ಸನ್ನು ಕಲಿಬೋದು. ಓಕೆ, ಸೊ ಹಾಗಾದರೆ ಲೆಟ್ಸ್ ಸ್ಟಾರ್ಟ್ ಅವರ್ ಟಾಪಿಕ್. ಸೊ ಫಸ್ಟಿಗೆ ನಾವು ನೋಡ್ಬೋದು ಇಲ್ಲಿ ನಮ್ಗೆ ಇಲ್ಲಿ ಟಾಪ್ ವ್ಯೂ ಅನ್ನು ಕೊಟ್ಟಿದ್ದಾನೆ. ಸೊ ಟಾಪ್ ವ್ಯೂ ಆ್ಯಂಡ್ ಇಲ್ಲಿ ಸೆಕ್ಷನ್ A ಅಂತೇಳಿ ಬರ್ತಿದ್ದಾನೆ. ಆ್ಯಂಡ್ ಅಗೇನ್ ನಮ್ಗೆ ಇಲ್ಲಿ ಬಾಟಮ್ ವ್ಯೂ ಕೊಟ್ಟಿದ್ದಾನೆ, ರೈಟ್. ಸೊ ಟೋಟಲ್ ಆಗಿ ಇವತ್ತು 3 ವ್ಯೂ ಇದೆ. ಸೊ ಪ್ರಿವಿಯಸ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿರೋದು, ಸೊ ಇದು ಎರಡು ಮ್ಯಾಕ್ಸಿಮಮ್ ಸೇಮ್ ಇರುತ್ತೆ. ಇದರಲ್ಲಿ ಸ್ವಲ್ಪ ಅಡಿಷನಲ್ ಆಗಿ ನಮಗೆ ಸೈಡಲ್ಲಿ ಚಾಂಫರ್ ರೇಡಿಯಸ್ ಅನ್ನೋದು ಆ್ಯಡ್ ಆಗಿದೆ. ಸೊ ಅದನ್ನು ಕೂಡ ಹೇಗೆ ಅಂತೇಳಿ ನಾವು ಡಿಸ್ಕಷನ್ ಮಾಡ್ಕೊತ ಹೋಗೋಣ. ಓಕೆ, ಸೊ ಬೇಸಿಕ್ಕಿಂದ ಅಡ್ವಾನ್ಸ್ ಲೆವೆಲ್ ಹೋಗೋಣ. ಯಾಕಂದರೆ ನಮ್ಮ ಸ್ಟೂಡೆಂಟ್ಸ್ ಕೆಲವೊಂದಿಬ್ಬರು ನಾನ್ ಟೆಕ್ನಿಕಲ್ ಸ್ಟೂಡೆಂಟ್ಸ್ ಎಲ್ಲ ಇದ್ದಾರೆ. ಸೊ ಅವ್ರಿಗೆ ಕೂಡ ಹೆಲ್ಪ್ಫುಲ್ ಆಗುತ್ತೆ ನಾವು ಈ ರೀತಿ ಡ್ರಾಯಿಂಗನ್ನು ರೀಡ್ ಮಾಡ್ಕೊತ ಹೋದರೆ. ಓಕೆ, ಸೊ ಇವಾಗ ಮಾಸ್ಟರ್ ಕ್ಯಾಮ್ ಓಪನ್ ಮಾಡಿದ ತಕ್ಷಣ ನಮಗೆ ಈ ರೀತಿ ವಿಂಡೋ ಕಾಣುತ್ತೆ ಅಂದ್ಕೊಳ್ಳಿ. ಸೊ ಇದರಲ್ಲಿ ನಮಗೆ ಇದು ಶೋ ಆ್ಯಕ್ಸಿಸಲ್ಲಿ ನಾವು ಆ್ಯಕ್ಸಿಸನ್ನು ಆನ್ ಮಾಡ್ಕೊತೀವಿ. ಸೊ ದಿಸ್ ಈಸ್ ಅವರ್ ಹಾರಿಜೆಂಟಲ್ ಲೈನ್ ಆ್ಯಂಡ್ ದಿಸ್ ಈಸ್ ಅವರ್ ವರ್ಟಿಕಲ್ ಲೈನ್. ಓಕೆ, ಸೊ ಇವಾಗ ಒರಿಜಿನ್ ಪಾಯಿಂಟಲ್ಲಿ ನಾವು ಏನು ಮಾಡ್ಬೇಕಂದ್ರೆ 127 × 127ಗೆ ಒಂದು ಸ್ಕ್ವೇರನ್ನು ಡ್ರಾ ಮಾಡ್ಕೊಬೇಕು ಫಸ್ಟಿಗೆ ನಾವು. ಯಾಕಂದರೆ ನಮಗಿಲ್ಲಿ ಕ್ಲಿಯರ್ ಕಟ್ ಆಗಿ ಮೆನ್ಷನ್ ಮಾಡಿದ್ದಾನೆ 127 × 127ಗೆ ಒಂದು ಸ್ಕ್ವೇರನ್ನು ಡ್ರಾ ಮಾಡ್ಕೊಬೇಕು. ಸೊ ನೋಡಿ, ಅದೇ ಸ್ಕ್ವೇರ್ ಮೇಲೆ ನಮಗಿಲ್ಲಿ 4 × ರೇಡಿಯಸ್ 19 ಅಂದರೆ 19 ಕೊಟ್ಟಿದ್ದಾನೆ. 4 ಕಾರ್ನರಲ್ಲಿ ರೇಡಿಯಸ್ 19 ಇದೆ ಅಂತೇಳಿ ಅವನು ತೋರಿಸಿದ್ದಾನೆ. ಓಕೆ, ಸೊ ನಾವು ನೆಕ್ಸ್ಟ್ ಮಾಡೋಕ್ಕಂದ್ರೆ ಸೇಮ್ ಅದೇ ರೀತಿ ಇನ್ನೂ ಒಂದು ಸ್ಕ್ವೇರನ್ನು ಡ್ರಾ ಮಾಡ್ಕೊಂಡು ಆ ಸ್ಕ್ವೇರ್ ಮೇಲೆ ನಾವು ರೇಡಿಯಸನ್ನು ಅಪ್ಲೈ ಮಾಡಬೇಕು. ಸೊ ಇದು ಬಂದು ಸೆಕೆಂಡ್ ಸ್ಟೆಪ್. ಥರ್ಡ್ ಸ್ಟೆಪ್ ಏನು ಕೊಟ್ಟಿದ್ದಾನೆ, ಇನ್ಸೈಡಲ್ಲಿ ನಮಗೆ ಒಂದು ಸರ್ಕಲ್ ಕೊಟ್ಟಿದ್ದಾನೆ. ಆ ಸರ್ಕಲ್ ಡಯಾಮೀಟರ್ ಈಸ್ 50 mm ಅಂತೇಳಿ ತೋರಿಸಿದ್ದಾನೆ. ಸರ್ಕಲ್ ಡಯಾಮೀಟರ್ ಈಸ್ 50 mm, ರೈಟ್. ಸೊ ನೆಕ್ಸ್ಟ್ ಬಂದು ನಮಗೆ 4 ಡಯಾಮೀಟರ್ 12 ಇರುವಂತಹ 4 ಹೋಲ್ ಕೊಟ್ಟಿದ್ದಾನೆ. 50 ಡೀಪ್ ಅಂತೇಳಿ ಬರ್ತಿದ್ದಾನೆ. ಸೊ ಡೀಪ್ ಇಟ್ ಮೀನ್ಸ್ ಅಲ್ಲಿ ನಮಗೆ ಪಾಕೆಟ್ ಆಗಿದೆ ಅಂತೇಳಿ ಇದರ ಒಂದು ಮೀನಿಂಗ್. ಸೊ ನಾವಲ್ಲಿ ಡ್ರಿಲ್ಲಿಂಗನ್ನು ಅಪ್ಲೈ ಮಾಡ್ಬೇಕು ನಾವು. ಡಯಾಮೀಟರ್ 12 ಕೊಟ್ಟಿದ್ದಾನೆ 4 ಕಡೆ. ಸೊ ನಮಗಿಲ್ಲಿ ಕೋಆರ್ಡಿನೇಟ್ ಪಾಯಿಂಟ್ ಕೊಟ್ಟಿದ್ದಾನೆ. ಸೊ ಸೆಂಟ್ರ್ ಪಾಯಿಂಟಿಂದ 40 ಆಗುತ್ತೆ ಆ್ಯಂಡ್ ಹೋಲ್ ಟು ಹೋಲ್ ಡಿಸ್ಟೆನ್ಸ್ ನಮಗೆ 80 ಆಗುತ್ತೆ. ಸೊ ನೀವೇನು ಮಾಡ್ಬೇಕಂದ್ರೆ ಮಾಸ್ಟರ್ ಕ್ಯಾಮಲ್ಲಿ ವೈರ್ ಫ್ರೇಮಲ್ಲಿ ಹೋಗ್ಬೇಕು. ನೀವು ವೈರ್ ಫ್ರೇಮಲ್ಲಿ ಪಾಯಿಂಟ್ ಅಂತ ಒಂದು ಆಪ್ಷನ್ಸ್ ಇರುತ್ತೆ. ಪಾಯಿಂಟ್ ಸೆಲೆಕ್ಟ್ ಮಾಡಿದ ತಕ್ಷಣ ಕೀಬೋರ್ಡಲ್ಲಿ ಸ್ಪೇಸ್ ಕೀಬೋರ್ಡ್ ಇರುತ್ತಲ್ಲ, ಲಾಂಗ್ ಕೀಬೋರ್ಡ್ ದೊಡ್ಡದಿರುತ್ತಲ್ಲ ಸ್ಪೇಸ್, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗಿಲ್ಲಿ ಈ ಕಡೆ ಒಂದು ಕಾರ್ನರಲ್ಲಿ ಒಂದು ಹೊಸ ವಿಂಡೋ ಓಪನ್ ಆಗುತ್ತೆ. ಅಲ್ಲಿ ಕೋಆರ್ಡಿನೇಟ್ ಕೊಡ್ಬೇಕು ನಮಗಿಲ್ಲಿ. ಸೊ ಇಲ್ಲಿ ನೋಡ್ಬೋದು ಇವಾಗ 40 ಡಿಸ್ಟೆನ್ಸ್ ಇದೆಯಲ್ಲ. ಸೊ 0 ಪಾಯಿಂಟಿಂದ ಇಲ್ಲಿ ಏನಾಗುತ್ತೆ, ಸೊ ಈ ಪಾಯಿಂಟ್ ನಾವು ಇವಾಗ ಡಿಸ್ಕಷನ್ ಮಾಡಿದಾಗ ಸೊ X 40 ಆ್ಯಂಡ್ Y 40 ಆಗುತ್ತೆ, ರೈಟ್. 40, 40 ಕೊಟ್ಟರೆ ನಮಗೆ ಈ ಪಾಯಿಂಟ್ ಬರುತ್ತೆ. ಅದೇ ರೀತಿ ಇಲ್ಲಿ X - 40 Y 40 ಈ ರೀತಿ ನೀವು ಎರಡು ಹೋಲ್ ಕ್ರಿಯೇಟ್ ಮಾಡ್ಕೊಂಡು ಡೈರೆಕ್ಟ್ ಮಿರರ್ ಮಾಡ್ಕೊಂಡ್ರೆ ಸಾಕು ನಮಗೆ, ರೈಟ್. ಸೊ ಫಸ್ಟಿಗೆ ನಾವು ಟಾಪ್ ವ್ಯೂ ಅಲ್ಲಿ ಟೋಟಲ್ 4 ಸ್ಟೆಪ್ ಇದೆ. ಒಂದು 127 ಒಂದು ಸ್ಕ್ವೇರ್. ನೆಕ್ಸ್ಟ್ ನಮಗೆ ಅದೇ 127 ವಿತ್ ರೇಡಿಯಸ್ಗೆ ಇನ್ನೊಂದು ಸ್ಕ್ವೇರ್ ಡ್ರಾ ಮಾಡಬೇಕು. ಇನ್ಸೈಡ್ ಸರ್ಕಲ್ ಆ್ಯಂಡ್ ಔಟ್ಸೈಡ್ ಸರ್ಕಲ್, ಇವು ಇಷ್ಟು ನಮಗೆ 4 ಸ್ಟೆಪ್ ಇದೆ, ರೈಟ್. ಸೊ 4 ಸ್ಟೆಪ್ ಕಂಪ್ಲೀಟ್ ಆಗಿ ನಾವು ಡ್ರಾ ಮಾಡ್ಕೊಂತ ಆದಮೇಲೆ ನಮಗೆ ನಾವು ಅದನ್ನು ಎಕ್ಸ್ಟ್ರೂಡ್ ಮಾಡಬೇಕು. ಸೊ ಎಕ್ಸ್ಟ್ರೂಡ್ ನಮಗೆ ಸೆಕ್ಷನ್ A ಅಂತೇಳಿ ಕೊಟ್ಟಿದ್ದಾನೆ. ಸೊ ನೋಡ್ಬೋದು ಸೆಕ್ಷನ್ A ನಮಗೆ ಇಲ್ಲಿ ಕಟ್ ಆಗಿದೆ, ರೈಟ್. ಸೆಕ್ಷನ್ A ಇಲ್ಲಿಂದ ಕಟ್ ಮಾಡಿ ನಮಗೆ ಇಲ್ಲಿ ತೋರಿಸಿದ್ದಾನೆ, ರೈಟ್. ಸೊ ಹಾಗಾದರೆ ಸೆಕ್ಷನ್ ಎದಲ್ಲಿ ಏನೇನು ಕೊಟ್ಟಿದ್ದಾನೆ ನೋಡೋಣ ನಾವು.
ಫಸ್ಟಿಗೆ ಓವರ್ ಆಲ್ ಡೆಪ್ತ್ ಕೊಟ್ಟಿದ್ದಾನೆ. ಓವರ್ ಆಲ್ ಡೆಪ್ತ್ ಬಂದು 75 ಅಂದರೆ ಟಾಪ್ ಇಂದ ಬಾಟಮ್ ತನಕ 75 ಕೊಟ್ಟಿದ್ದಾನೆ. ರೈಟ್. ಸೊ ನಾವೇನು ಮಾಡ್ಬೇಕಂದ್ರೆ ಇವಾಗ ಒಂದು ಯಾವ್ದಾರ ರೆಕ್ಟ್ಯಾಂಗಲ್ ಔಟ್ಸೈಡ್ ಫಸ್ಟಿಗೆ ಕ್ರಿಯೇಟ್ ಮಾಡಿದ್ವಲ್ಲ, ಆ ಒಂದು ರೆಕ್ಟ್ಯಾಂಗಲ್ ಸೆಲೆಕ್ಟ್ ಮಾಡ್ಕೊಂಡು 75ಗೆ ಎಕ್ಸ್ಟ್ರೂಡ್ ಅನ್ನೋದು ಮಾಡ್ಕೊಬೇಕು. ರೈಟ್. ಸೊ ಅದು ಎಕ್ಸ್ಟ್ರೂಡ್ ಆದ ತಕ್ಷಣ ನಮ್ಗೆ ಇಲ್ಲಿ ನೋಡಿ 25 ಡೆಪ್ತಿಗೆ ನಮ್ಗೆ ಇಲ್ಲಿ ಕಾರ್ನರ್ ಕೊಟ್ಟಿದ್ದಾನೆ. ಬಾಟಮಲ್ಲಿ 25 ಇದು ಕಾರ್ನರ್ ಅಷ್ಟೇ. ಸೊ ಇಲ್ಲಿ ನೀವು ಡೈರೆಕ್ಟ್ ಆಗಿ ಪ್ರಾಜೆಕ್ಟ್ ಮಾಡಿದಾಗ ನಮ್ಗೆ ಇಲ್ಲಿಂದ ಪ್ರಾಜೆಕ್ಟ್ ತಗೊಂಡ ಅವನು ರೆಫರೆನ್ಸ್ ಅನ್ನೋದು ತಗೊಂಡಿದ್ದಾನೆ. ಸೊ ಅದಕ್ಕೆ ಏನು ಮಾಡ್ಬೇಕು ನೆಕ್ಸ್ಟ್, ಇವಾಗ ಔಟ್ಸೈಡ್ ಸ್ಕ್ವೇರ್ ಸೆಲೆಕ್ಷನ್ ಮಾಡ್ಕೊಂಡು 75 mm ಎಕ್ಸ್ಟ್ರೂಡ್ ಮಾಡ್ಕೊಂಡಿವಿ. ಸೊ ನೆಕ್ಸ್ಟ್ ಅಗೇನ್ ಎಕ್ಸ್ಟ್ರೂಡ್ ಆಪ್ಷನ್ ತಗೊಂಡು, ಸೊ ಇವಾಗ ಇದು ರೇಡಿಯಸ್ ಏನು ಕ್ರಿಯೇಟ್ ಮಾಡಿವಲ್ಲ ಆ ಒಂದು ಸ್ಕ್ವೇರ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ನಾವು 25 mm ತನ ಎಕ್ಸ್ಟ್ರೂಡ್. ಸೊ ಆಲ್ರೆಡಿ ಎಕ್ಸ್ಟ್ರೂಡ್ ಆಗಿರುತ್ತೆ. ನಾವು ಇವಾಗ ಕಟ್ ಆಪ್ಷನ್ಸ್ ಅನ್ನ ತಗೊಬೇಕು. ನಾವು ಅಲ್ಲಿ ಕಟ್ ಆಪ್ಷನ್ಸ್ ಅಂತ ಇರುತ್ತಲ್ಲ, ಮೆಟಲ್ ಅನ್ನೋದು ನಾವು ರಿಮೂವ್ ಮಾಡ್ಬೇಕು. ಯಾಕಂದ್ರೆ ಇಲ್ಲಿ ಸ್ಕ್ವೇರ್ ಟಾಪ್ ಆಲ್ರೆಡಿ ಕ್ರಿಯೇಟ್ ಆಗಿರುತ್ತೆ, ಜಸ್ಟ್ ಮೆಟಲ್ ರಿಮೂವ್ ಮಾಡಬೇಕು. ಸೊ ಅದಕ್ಕೆ ಕಟ್ ಆಪ್ಷನ್ ಸೆಲೆಕ್ಷನ್ ಮಾಡ್ಕೊಂಡ್ರೆ ಸಾಕು. ನಮಗೆ ಈ ರೀತಿ 75ಗೆ ನಮಗೆ ಎರಡು ಡ್ರಾಯಿಂಗ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ಇನ್ಸೈಡ್ ಅಲ್ಲಿ ಸಿಂಪಲ್ ಇನ್ಸೈಡ್ 50 ಡಯಾಮೀಟರ್ ಜಸ್ಟ್ ಕೊಟ್ಟಿದ್ದಾನೆ, ನಮಗೆ 19 ಡೀಪ್ ಕೊಟ್ಟಿದ್ದಾನೆ, 19 ಕೊಟ್ಟಿದ್ದಾನೆ. ಸೊ ನೆಕ್ಸ್ಟ್ 4 ಸರ್ಕಲ್ 50 ಕೊಟ್ಟಿದ್ದಾನೆ. 4 ಸರ್ಕಲ್ ಸೆಲೆಕ್ಟ್ ಮಾಡ್ಕೊಂಡು ಎಕ್ಸ್ಟ್ರೂಡ್ ಅಲ್ಲಿ ಪಾಕೆಟ್ ಸೆಲೆಕ್ಷನ್ ಮಾಡ್ಕೊಂಡ್ರೆ ಸಾಕು, ನಮಗೆ ಕಂಪ್ಲೀಟ್ ಆಗಿ ನಮ್ಮ ಮಾಡೆಲ್ ಒಂದು ಕ್ರಿಯೇಟ್ ಆಗುತ್ತೆ. ರೈಟ್. ಸೊ ಜಸ್ಟ್ 25 ಇಲ್ಲಿ ಅಡಿಷನಲ್ ಆಗಿ ಇನ್ನೊಂದು ವ್ಯೂ ಯಾಕೆ ಕೊಟ್ಟಿದ್ದಾನೆ ಅಂದ್ರೆ ನಮಗೆ ರೇಡಿಯಸ್ ಸಪರೇಟ್ ಆಗಿ ತೋರಿಸಿದ್ದಾನೆ. ರೈಟ್. ಸೊ ಇಲ್ಲಿ ಜೂಮ್ ಮಾಡಿ ನೀವು ನೋಡಿದಾಗ ಗೊತ್ತಾಗುತ್ತೆ, ನಮಗೆ ರೇಡಿಯಸ್ ಸರ್ಕಲ್ ಒಳಗಡೆ ಬಂದಿದೆ ನಮಗೆ. ರೈಟ್. ಸೊ ಈ ರೀತಿ ಸಿಂಪಲ್ ಆಗಿ ನಮ್ಗೆ ಈ ಒಂದು ಆರ್ಥೋಗ್ರಾಫಿಕ್ ಡ್ರಾಯಿಂಗ್ ಅನ್ನ ತೋರಿಸಿದ್ದೀನಿ. ನೆಕ್ಸ್ಟ್ ನಾವು ಏನು ಮಾಡೋಣ, ಮಾಸ್ಟರ್ ಕ್ಯಾಮಲ್ಲಿ ಇವಾಗ ಮೂವ್ ಆಗ್ತೀನಿ. ಮಾಸ್ಟರ್ ಕ್ಯಾಮಲ್ಲಿ ನಾವು ಇವಾಗ ಏನು ಡಿಸ್ಕಷನ್ ಮಾಡಿವಲ್ಲ ಪ್ರತಿಯೊಂದು ನಾವು ಡ್ರಾ ಮಾಡ್ಕೊಂತ ಹೋಗೋಣ. ರೈಟ್ ಸ್ನೇಹಿತರೆ. ಸೊ ನಾನಿವಾಗ ಮಾಸ್ಟರ್ ಕ್ಯಾಮ್ ಸಾಫ್ಟ್ವೇರ್ ಅನ್ನ ಓಪನ್ ಮಾಡಿದ್ದೀನಿ. ಸೊ ನಾವು ಇಲ್ಲಿ ತನಕ ಡಿಸ್ಕಷನ್ ಮಾಡಿರುವಂತಹ 2D ಡ್ರಾಯಿಂಗ್ ಅನ್ನು ನಾವು ಮಾಸ್ಟರ್ ಕ್ಯಾಮಲ್ಲಿ 3D ಅಲ್ಲಿ ಹೇಗೆ ಡ್ರಾ ಮಾಡೋದು ಅಂತೇಳಿ ನೀಟಾಗಿ ಅಬ್ಸರ್ವ್ ಮಾಡೋಣ. ನೆಕ್ಸ್ಟ್ ಕ್ಲಾಸಲ್ಲಿ ಇದ್ರ ಮೇಲೆ ಪ್ರೋಗ್ರಾಮಿಂಗ್ ಇರುತ್ತೆ. ಓಕೆ. ಸೊ ಮಾಸ್ಟರ್ ಕ್ಯಾಮ್ ಸಾಫ್ಟ್ವೇರ್ ಓಪನ್ ಆದಮೇಲೆ ಫಸ್ಟಿಗೆ ನೀವು ವ್ಯೂವಲ್ಲಿ ಹೋಗಿ ಶೋ ಆಕ್ಸಿಸ್ ಅನ್ನ ಆನ್ ಮಾಡ್ಕೊಳ್ಳಿ. ಸೊ ಶೋ ಆಕ್ಸಿಸ್ ಆನ್ ಮಾಡ್ಕೊಂಡ್ರೆ ನಮಗೆ ಒರಿಜಿನ್ ಪಾಯಿಂಟ್ ಎಲ್ಲಿದೆ ಅಂತೇಳಿ ನಮಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಓಕೆ. ಸೊ ಇದಾದ್ಮೇಲೆ ವೈರ್ ಫ್ರೇಮಲ್ಲಿ ಹೋಗ್ತೀನಿ. ವೈರ್ ಫ್ರೇಮಲ್ಲಿ ನಮಗೆ ರೆಕ್ಟ್ಯಾಂಗಲ್ ಅಂತೇಳಿ ಒಂದು ಆಪ್ಷನ್ಸ್ ಇರುತ್ತೆ. ಸೊ ರೆಕ್ಟ್ಯಾಂಗಲ್ ಸೆಲೆಕ್ಟ್ ಮಾಡ್ಕೊತೀನಿ. ರೆಕ್ಟ್ಯಾಂಗಲ್ ಸೆಲೆಕ್ಟ್ ಆದಮೇಲೆ ನಮಗಿಲ್ಲಿ ಸೆಟ್ಟಿಂಗಲ್ಲಿ ಆ್ಯಂಕರ್ ಟು ಸೆಂಟರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಮಗೆ ಒರಿಜಿನ್ ಪಾಯಿಂಟಿಂದ 4 ಡೈರೆಕ್ಷನಲ್ಲಿ ಈಕ್ವಲ್ ಆಗಿ ಡ್ರಾ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಇಲ್ಲಿ ವಿಡ್ತ್ ಆ್ಯಂಡ್ ಹೈಟ್ ಕೇಳ್ತಾ ಇದೆ. ಸೊ ವಿಡ್ತ್ ಆ್ಯಂಡ್ ಹೈಟ್ ನಮಗೆ 127 mm. ಟ್ಯಾಬ್ ಮೇಲೆ ಪ್ರೆಸ್ ಮಾಡಿ ಹೈಟಿಗೆ ಶಿಫ್ಟ್ ಆಗುತ್ತೆ. ದೆನ್ 127 mm ನಾನು ತಗೊತಾ ಇದ್ದೀನಿ. ಓಕೆ. ಸೊ ಇವಾಗ ಏನು ಮಾಡಮ್ಮ ಅಂದರೆ ನಾವು ಪ್ರೀವಿಯಸ್ ಅಲ್ಲಿ ಏನು ಡಿಸ್ಕಷನ್ ಮಾಡಿದೀವಲ್ಲ ಅದರಲ್ಲಿ ಸ್ವಲ್ಪ ಮಾಡಿಫಿಕೇಶನ್ ಮಾಡ್ತೀನಿ ನಾನು. ಓಕೆ. ಸೊ ಫಸ್ಟಿಗೆ ನಾವು ರೆಕ್ಟ್ಯಾಂಗಲ್ ಡ್ರಾ ಮಾಡ್ಕೊಂಡು ಇದಕ್ಕೆ ಡೈರೆಕ್ಟ್ ಆಗಿ ಫಿಲೆಟ್ ಅನ್ನು ಅಪ್ಲೈ ಮಾಡ್ಬಿಡ್ತೀನಿ ನಾನು. ಓಕೆ. ಸೊ ವೈರ್ ಫ್ರೇಮಲ್ಲಿ ನಮಗೆ ಮಾಡಿಫೈಲಿ ಒಂದು ಆಪ್ಷನ್ಸ್ ಇರುತ್ತೆ ಫಿಲೆಟ್ ಅಂತೇಳಿ. ಸೊ ನೋಡ್ಬೋದು ಇಲ್ಲಿ ಫಿಲೆಟನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಇದರಲ್ಲಿ ರೇಡಿಯಸ್ ವ್ಯಾಲ್ಯೂ ಬಂದು 19 ಆಲ್ರೆಡಿ ಇದೆ. ಸೊ 19 ನಮಗೆ ಬೇಕಾಗಿರೋದು. ಸೊ ಫಸ್ಟ್ ಆ್ಯಂಡ್ ಸೆಕೆಂಡ್ ಲೈನ್ ಸೆಲೆಕ್ಷನ್ ಮಾಡ್ಕೊತೀನಿ. ಫಸ್ಟ್ ಆ್ಯಂಡ್ ಸೆಕೆಂಡ್. ಸೊ ಈ ರೀತಿ 4 ಕಡೆ ನಾನು ರೇಡಿಯಸನ್ನು ಅಪ್ಲೈ ಮಾಡಿದ್ದೀನಿ. ಸೊ ರೇಡಿಯಸ್ ಅಪ್ಲೈ ಮಾಡೋಕ್ಕಿಂತ ಮೊದಲು ಸೆಟ್ಟಿಂಗಲ್ಲಿ ಇದನ್ನು ಟ್ರಿಮ್ ಎಂಟಿಟೀಸು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನೀವು ಇದನ್ನು ಸೆಲೆಕ್ಟ್ ಇದ್ದರೆ ಮಾತ್ರ ನಮಗೆ ನಾವು ಎಂಟಿಟಿ ಸೆಲೆಕ್ಟ್ ಮಾಡಿದಾಗ ಇಲ್ಲೇನು ಎಕ್ಸ್ಟ್ರಾ ನಮಗೆ ಎಂಟಿಟೀಸ್ ಇತ್ತಲ್ಲ ಅದು ಆಟೋಮೆಟಿಕ್ ಆಗಿ ಡಿಲೀಟ್ ಆಗುತ್ತೆ. ಸೊ ಇವಾಗ ನಾವು ಇದನ್ನು ಕ್ರಿಯೇಟ್ ಮಾಡೀವಿ. ಸೊ ಇಲ್ಲಿಂದ ನಾವು 25 mm ರೈಟ್ ನಮಗಿದು ಎಷ್ಟು ಥರ ಡಿಸ್ಟೆನ್ಸ್ಗೆ ಮೂವ್ ಆಗಿದೆ ಅಂತೇಳಿ ಡ್ರಾಯಿಂಗ್ ನಾವು ಆಲ್ರೆಡಿ ಡಿಸ್ಕಷನ್ ಮಾಡಿವಿ. ಸೊ ನೋಡ್ಬೋದು ಇವಾಗ ಡ್ರಾಯಿಂಗ್ ಓಪನ್ ಮಾಡಿದ್ದೀನಿ. ಸೊ ಇಲ್ಲಿ ಬಾಟಮಲ್ಲಿ ನಮಗೆ ತೋರಿಸ್ತಾ ಇದೆ 25 ತನಕ ನಮಗೆ ಎಕ್ಸ್ಟ್ರೂಡ್ ಆಗಿದೆ ಇದು. ರೈಟ್. ಸೊ ರಿಮೈನಿಂಗ್ ಎಷ್ಟಿದೆ ನಮಗೆ ಟೋಟಲ್ ಬಂದು 75 ಅಂತೇಳಿ ಇಲ್ಲಿ ಡ್ರಾಯಿಂಗಲ್ಲಿ ತೋರಿಸಿದ್ದಾನೆ. ಸೊ ರಿಮೈನಿಂಗ್ ನಮಗೆ 50 ಇರುತ್ತೆ. ರೈಟ್. ಸೊ 75ಅಲ್ಲಿ -25 ಹೋದರೆ ನಮಗೆ 50 ಇರುತ್ತೆ ರಿಮೈನಿಂಗ್. ಸೊ ನಾನು ಇವಾಗ ಏನು ಮಾಡ್ತೀನಿ, ನೆಕ್ಸ್ಟ್ ರೆಕ್ಟ್ಯಾಂಗಲ್ ಸೊ ಇಲ್ಲಿ ಡ್ರಾ ಮಾಡ್ಕೊತೀನಿ ನಾನು. ಸೊ ಇದು ನಮ್ಗೆ 0 ಪಾಯಿಂಟಿಂದ 25ಗೆ ನಾನು Z-ಅಲ್ಲಿ ವ್ಯಾಲ್ಯೂ ಕೊಟ್ಟು ಇಲ್ಲಿ ಒಂದು ರೆಕ್ಟ್ಯಾಂಗಲ್ ಡ್ರಾ ಮಾಡ್ಕೊತೀನಿ. ಸೊ ಈ ಥರ ಯಾಕೆ ನಾನು ಸ್ವಲ್ಪ ಮಾಡಿಫಿಕೇಶನ್ ಮಾಡಿದ್ದಂದರೆ ಸೊ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೋಮ್ ಕಮಾಂಡಲ್ಲಿ Z ಎಲ್ಲಿ ಯೂಸ್ ಮಾಡ್ಬೇಕಂತೇಳಿ. ಸೊ ಇಂಥ ಒಂದು ಕ್ರಿಟಿಕಲ್ ಟೈಮಲ್ಲಿ ನಾವು ಇದನ್ನೆಲ್ಲ ಯೂಸ್ ಮಾಡ್ಕೊಬೇಕು ನಾವು. ಅಂದರೆ ನಾವು ಈ ಒಂದು ಕಮ್ಯಾಂಡ್ಸನ್ನು ನಾವು ಮರೆಯೋಂಗಿಲ್ಲ. ಸೊ ಇದೇ ರೀತಿ ನಮಗೆ ಫಿಕ್ಸ್ ಇರುತ್ತೆ. ಓಕೆ.
ಸೊ ಇವಾಗ ಜೆಡ್ ಬ್ಯಾಕ್ ಸೈಡಲ್ಲಿ ಹೋಗ್ಬೇಕು ನಮಗೆ, ಅದಕ್ಕಂತೇಳಿ -25 ತಗೊತಾ ಇದ್ದೀನಿ ಇಲ್ಲಿ. ಸೊ ಜೆಡ್ ಅಲ್ಲಿ ವ್ಯಾಲ್ಯೂಸ್ ನೋಡಿ -25 ತಗೊಂಡು ಎಂಟರ್ ಪ್ರೆಸ್ ಮಾಡ್ತೀನಿ. ಸೊ ನಾವು ಇವಾಗ ಏನೇ ಡ್ರಾ ಮಾಡಿದ್ರು 25 ಬ್ಯಾಕ್ ಸೈಡಲ್ಲಿ ಡ್ರಾ ಆಗುತ್ತೆ. ಅದಕ್ಕಿಂತ ಮೊದಲು ನಮ್ಗೆ ಇಲ್ಲಿ 2D ಇರ್ಬೇಕು. ನಮಗಿದು ಆಟ್ರಿಬ್ಯೂಟ್ಸ್ ಅಲ್ಲಿ ಇದನ್ನು ಕನ್ಫರ್ಮ್ ಮಾಡಿ 2D ಅಲ್ಲಿ ಇರ್ಬೇಕು ನಮಗೆ. ಓಕೆ, ಸೊ ಅಗೇನ್ ಸೇಮ್ ವೈರ್ ಫ್ರೇಮ್ ಅಲ್ಲಿ ಹೋಗೋಣ. ರೆಕ್ಟ್ಯಾಂಗಲ್ ಆಪ್ಷನ್ಸ್ ಇದೆ, ರೆಕ್ಟ್ಯಾಂಗಲ್ ಸೆಲೆಕ್ಷನ್ ಮಾಡ್ಕೊತೀನಿ. ಸೆಂಟರ್ ಪಾಯಿಂಟ್ ಡ್ರ್ಯಾಗ್ ಮಾಡಿ, ವಿಡ್ತ್ 127 mm, ಅಗೇನ್ ಹೈಟ್ ಕೂಡ 127 mm ಎಂಟರ್ ಪ್ರೆಸ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಫ್ರಂಟ್ ವ್ಯೂವಲ್ಲಿ ನಿಮ್ಗೆ ತೋರಿಸ್ತೀನಿ ನೋಡಿ, ರೈಟ್. ಸೊ ಇದು ನಮ್ಮ ಒರಿಜಿನ್ ಪಾಯಿಂಟ್ ಇಂದ 25 mm ಡಿಸ್ಟೆನ್ಸ್ಗೆ ನಮಗೆ ಲೈನ್ ಅನ್ನೋದು ಕ್ರಿಯೇಟ್ ಆಗಿದೆ. ಸೊ ಅಗೇನ್ ಟಾಪ್ ಅಲ್ಲಿ ಬರ್ತೀನಿ. ಇವಾಗ ಇದನ್ನ ಎಕ್ಸ್ಟ್ರೂಡ್ ಮಾಡ್ಬಿಡ್ತೀನಿ. ಎಕ್ಸ್ಟ್ರೂಡ್ ಮಾಡಿ ನೆಕ್ಸ್ಟ್ ನಾವು ಸರ್ಕಲ್ ಸಿಂಪಲ್ ಆಗಿ 2 ಸ್ಟೆಪ್ಸ್ ಅಲ್ಲಿ ಫಿನಿಶ್ ಆಗುತ್ತೆ. ಸಾಲಿಡ್ ಅಲ್ಲಿ ಹೋಗೋಣ. ಸಾಲಿಡ್ ಅಲ್ಲಿ ನಮಗೆ ಎಕ್ಸ್ಟ್ರೂಡ್ ಆಪ್ಷನ್ಸ್ ಇದೆಲ್ಲ, ಇದನ್ನೇ ಸೆಲೆಕ್ಷನ್ ಮಾಡ್ಕೊತೀನಿ. ಎಕ್ಸ್ಟ್ರೂಡ್ ಆಪ್ಷನ್ ಸೆಲೆಕ್ಟ್ ಮಾಡಿದ್ಮೇಲೆ ಸ್ವಲ್ಪ ಡ್ರ್ಯಾಗ್ ಮಾಡಿ, ಯಾಕಂದ್ರೆ ನಮ್ಗೆ ಇಲ್ಲಿ ಕನ್ಫ್ಯೂಷನ್ ಆಗುತ್ತೆ ಯಾವ ಲೈನ್ ಅಂತೇಳಿ. ಸ್ವಲ್ಪ ಡ್ರ್ಯಾಗ್ ಮಾಡ್ಕೊಂಡು ಫಸ್ಟ್ಗೆ ಏನು ರೇಡಿಯಸ್ ಕ್ರಿಯೇಟ್ ಮಾಡಿವಲ್ಲ ಆ ಒಂದು ಲೈನನ್ನು ಸೆಲೆಕ್ಷನ್ ಮಾಡ್ಕೊಂಡು ಓಕೆ ಮೇಲೆ ಕ್ಲಿಕ್ ಕೊಡ್ತೀನಿ, ರೈಟ್. ಸೊ ಇವಾಗ ಬೇಕಾದ್ರೆ ನೀವು ಇದನ್ನ ಐಸೋಮೆಟ್ರಿಕ್ ವ್ಯೂ ಅಲ್ಲಿ ಫಿಕ್ಸ್ ಮಾಡಿ ಇನ್ನು ನೀವು ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡ್ಬೋದು. ಸೊ ಯಾವಾಗಿದ್ರು ನಾವು ಮಾಡೆಲ್ ಕ್ರಿಯೇಟ್ ಮಾಡುವಾಗ ಒರಿಜಿನ್ಗಿಂತ ಮೈನಸ್ ಕಡೆನೇ ಇರಲಿ, ರೈಟ್. ಸಪೋಸ್ ಈ ರೀತಿ ಟಾಪ್ ಅಲ್ಲಿ ಬಂದಿರುತ್ತೆ ಕೆಲವೊಂದಿಷ್ಟು ಟೈಮ್. ಸೊ ಈ ತರ ಟಾಪ್ ಅಲ್ಲಿ ಬೇಡ, ಇಲ್ಲಿ ಈ ತರ ಸಪೋಸ್ ಏನಾದರೂ ಬಂದಿದ್ರೆ ನಮ್ಗೆ ಇಲ್ಲಿ ರಿವರ್ಸ್ ಅಂತೇಳಿ ಒಂದು ಆಪ್ಷನ್ಸ್ ಇರುತ್ತೆ, ರಿವರ್ಸ್. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಬ್ಯಾಕ್ ಸೈಡ್ ಅದರ ಅಪೋಸಿಟ್ ಅಲ್ಲಿ ನಮಗೆ ಎಕ್ಸ್ಟ್ರೂಡ್ ಅಂತ ಆಗುತ್ತೆ. ಸೊ ಇಲ್ಲಿ ಡಿಸ್ಟೆನ್ಸ್ ಅಂತೇಳಿ ಆಪ್ಷನ್ಸ್ ಕೊಟ್ಟಿದ್ದಾನೆ. ಡಿಸ್ಟೆನ್ಸ್ ಅಲ್ಲಿ ನಮಗೆ ಟೋಟಲ್ 25 mm ನಮಗಿದು 25 ಎಂಟ್ರಿ ಮೇಲೆ ಪ್ರೆಸ್ ಮಾಡ್ತೀನಿ. ಸೊ 25 ಕ್ರಿಯೇಟ್ ಆಗಿದೆ. ಸೊ 25ಕ್ಕಿಂತ ಸ್ವಲ್ಪ ಜಾಸ್ತಿ ತಗೊಳ್ಳಿ, ಯಾಕೆಂದ್ರೆ ನಾವು ಇದು ಹೆಂಗಾದ್ರೆ ನಮಗೆ ಇನ್ಸೈಡ್ ಅಲ್ಲಿ ಹೋಗುವಂಥ ಪಾರ್ಟ್, ರೈಟ್. ಸೊ ಡಿಸೈನಿಂಗ್ ಮಾಡುವಾಗ ಓಕೆ ಏನು ಪ್ರಾಬ್ಲಮ್ ಇಲ್ಲ, ಯಾಕಂದ್ರೆ ನಾವು ಇಲ್ಲಿ ನೆಕ್ಸ್ಟ್ ಆ್ಯಡ್ ಬಾಸ್ ಕ್ರಿಯೇಟ್ ಮಾಡ್ತೀವಲ್ಲ ನಮ್ಗೆ ಅಲ್ಲಿ ಮರ್ಜ್ ಆಗಿಬಿಡುತ್ತೆ. ಸ್ವಲ್ಪ ಜಾಸ್ತಿ ತಗೊತೀನಿ. ಸೊ ನೀವು ಕನ್ಫ್ಯೂಷನ್ ಆಗ್ತಾ ಇದ್ರೆ ಜಸ್ಟ್ 25 ತಗೊಳ್ಳಿ, ನೋ ಪ್ರಾಬ್ಲಮ್. ಓಕೆ, ಸೊ ದೆನ್ ಇಲ್ಲಿ ಓಕೆ ಆ್ಯಂಡ್ ಕ್ರಿಯೇಟ್ ನ್ಯೂ ಆಪರೇಷನ್ ಮೇಲೆ ಕ್ಲಿಕ್ ಮಾಡ್ತೀನಿ, ಯಾಕಂದರೆ ರಿಪೀಟ್ ಆನ್ ಅಗೇನ್ ಇದನ್ನೇ ಯೂಸ್ ಮಾಡಬೇಕು. ಸೊ ಇವಾಗ ನೆಕ್ಸ್ಟ್ ಇನ್ನೊಂದು ರೆಕ್ಟ್ಯಾಂಗಲ್ ಸೆಲೆಕ್ಷನ್ ಮಾಡ್ಕೊತೀನಿ. ರೆಕ್ಟ್ಯಾಂಗಲ್ ಸೆಲೆಕ್ಟ್ ಮಾಡುವಾಗ ನೋಡಿ, ಇದು ಮೇನ್ ಇಂಪಾರ್ಟೆಂಟ್ ನಮ್ಗೆ ಇಲ್ಲಿ ವೈರ್ ಫ್ರೇಮ್, ಸಿ ಪ್ಲೇನ್ ಆ್ಯಂಡ್ ಚೈನ್, ಇದು ನಮಗೆ ಮೇನ್ ಇಂಪಾರ್ಟೆಂಟ್. ದೆನ್ ಓಕೆ ಮೇಲೆ ಕ್ಲಿಕ್ ಕೊಡ್ತೀನಿ. ಸೊ ಇವಾಗ ಡಿಸ್ಟೆನ್ಸ್ ಕೇಳ್ತಾ ಇದೆ, ಡೈರೆಕ್ಷನ್ಸ್ ಎಲ್ಲ ಸೇಮ್ ಇದೆ. ಇಲ್ಲಿ ವ್ಯೂವಲ್ಲಿ ಹೋಗಿ ಶೋ ಆಕ್ಸಸ್ ಬೇಕಾದ್ರೆ ಆಫ್ ಮಾಡ್ಕೊಳ್ಳಿ. ಇನ್ನು ನಿಮಗೆ ಕನ್ಫ್ಯೂಷನ್ ಆದರೆ ಸ್ಟಾರ್ಟಿಂಗ್ ಡ್ರಾ ಮಾಡುವಾಗ ಒರಿಜಿನ್ ಪಾಯಿಂಟ್ ಸಿಕ್ಕರೆ ಸಾಕು, ಆಮೇಲೆ ಶೋ ಆಕ್ಸಸ್ ಅನ್ನು ಆಫ್ ಮಾಡ್ಕೊಳ್ಳಿ, ಕನ್ಫ್ಯೂಷನ್ ಆಗಂಗಿಲ್ಲ, ರೈಟ್. ಸೊ ಇಲ್ಲಾಂದರೆ ಭಾಳಷ್ಟು ಲೈನ್ ಕಾಣ್ತಾವಲ್ಲ, ಸ್ವಲ್ಪ ಗೊಂದಲಾಗ್ಬಿಡುತ್ತೆ, ರೈಟ್. ಸೊ ಇವಾಗ ಡಿಸ್ಟೆನ್ಸ್ ಬಂದು ನಮಗೆ 50 ಎಂಟ್ರ್, ರೈಟ್. ಸೊ 50 ಆ್ಯಂಡ್ ಫಸ್ಟಿಗೆ ನಾವು 25 ಕ್ರಿಯೇಟ್ ಮಾಡಿದ್ದೀವಲ್ಲ, ಸೊ ಓವರಾಲ್ 75 ಆಯಿತು. ಸೊ ಇವಾಗ ಕ್ರಿಯೇಟ್ ಬಾಡಿ ಸೆಲೆಕ್ಟ್ ಮಾಡ್ಕೊಂಡ್ರೆ ನಮಗೆ 2 ಸಪ್ರೇಟ್ ಬಾಡಿಯಾಗಿ ಕ್ರಿಯೇಟ್ ಆಗುತ್ತೆ ನಮಗೆ. ಸೊ ಟಾಪ್ ಇಂದು ಸಪ್ರೇಟ್ ಆಗುತ್ತೆ, ಬಾಟಮ್ ಇಂದು ಸಪ್ರೇಟ್ ಆಗುತ್ತೆ. ಆ್ಯಂಡ್ ನಮ್ಗೆ ಇಲ್ಲಿ ಜಾಯಿಂಟ್ ಮಾಡಿರೋ ಥರ ಲೈನ್ಸ್ ಎಲ್ಲ ಕಾಣುತ್ತೆ. ಅದೇ ಆ್ಯಡ್ ಬಾಸ್, ಇಲ್ಲಿ ಆ್ಯಡ್ ಬಾಸ್ ಏನಾದರೂ ಸೆಲೆಕ್ಟ್ ಮಾಡಿದ್ರೆ ನೋಡಿ, ಆ್ಯಡ್ ಬಾಸ್ ಸೆಲೆಕ್ಟ್ ಮಾಡಿದ ತಕ್ಷಣ ಸೊ ಇಲ್ಲಿ ಏನು ಜಾಯಿಂಟ್ ಮಾಡಿರೋ ಮಾರ್ಕ್ ಇತ್ತಲ್ಲ, ಸೊ ನಮಗೆಲ್ಲವೂ ರಿಮೂವ್ ಆಯ್ತು ನೋಡಿ, ರೈಟ್. ಸೊ ಈ ರೀತಿ ನೀವು ಆ್ಯಡ್ ಬಾಸ್ ಆರ್ ಯೂಸ್ ಮಾಡಿ, ಇಲ್ಲಾಂದರೆ ಇನ್ನೊಂದು ಆಪ್ಷನ್ಸ್ ಕೊಟ್ಟಿದ್ದಾನೆ ನಮಗೆ ಬೋಲಿಯನ್ ಅಂತೇಳಿ. ಸೊ ಸಪ್ರೇಟ್ ಕ್ರಿಯೇಟ್ ಮಾಡಿ ಈ ರೀತಿ ಬೋಲಿಯನ್ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ನೀವು ಮರ್ಜ್ ಕೂಡ ಮಾಡ್ಕೊಳ್ಬಹುದು. ಓಕೆ, ಸೊ ಇವಾಗ ಎಕ್ಸ್ಟ್ರೂಡ್ ಅಂತೂ ಮಾಡಿಬಿಟ್ಟಿವಿ. ನೆಕ್ಸ್ಟ್ ಇನ್ನೊಂದು ಸಿಂಪಲ್ ಇದೆ ನಮಗೆ, ಇನ್ಸೈಡಲ್ಲಿ ಸರ್ಕಲ್ ಆ್ಯಂಡ್ 4 ಔಟ್ಸೈಡಲ್ಲಿ ಸರ್ಕಲನ್ನು ಕ್ರಿಯೇಟ್ ಮಾಡ್ಬೇಕು ನಾವು ಇವಾಗ. ಓಕೆ, ಸೊ ಹಾಗಾದರೆ ಅಗೇನ್ ವ್ಯೂವಲ್ಲಿ ಹೋಗ್ತೀನಿ, ಶೋ ಆಕ್ಸಿಸ್ ಆನ್ ಮಾಡ್ತೀನಿ, ಯಾಕಂದರೆ ನನಗೆ ಇವಾಗ ಅಗೇನ್ ಸರ್ಕಲ್ ಡ್ರಾ ಮಾಡ್ಬೇಕಂದ್ರೆ ಒರಿಜಿನ್ ಪಾಯಿಂಟ್ ಅವಶ್ಯಕತೆ ಇದೆ. ಇವಾಗ ಸರ್ಕಲ್ ಸೆಲೆಕ್ಷನ್ ಮಾಡ್ಕೊತೀನಿ. ಸೊ ಸೆಂಟ್ರ್ ಪಾಯಿಂಟ್ ಇಲ್ಲ ಲಾಕ್ ಇದೆ, ಸೊ ಇದು ಲಾಕನ್ನು ರಿಮೂವ್ ಮಾಡಿ. ಸೊ ಲಾಕನ್ನು ರಿಮೂವ್ ಮಾಡಿದ್ರೆ ನೀವು ಮಾಡಿಫಿಕೇಶನ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ಏನು ವ್ಯಾಲ್ಯೂಸ್ ಕೊಟ್ಟಿರ್ತಾರೋ ಅದೇ ವ್ಯಾಲ್ಯೂಸಲ್ಲಿ ನಮಗೆ ಸರ್ಕಲ್ ಅಂದ್ರೆ ಡ್ರಾ ಆಗುತ್ತೆ. ಸೊ ಸರ್ಕಲ್ ಕ್ಲಿಕ್ ಮಾಡಿದ್ದೀನಿ. ಸೊ ನಾವು ಜೆಡ್ ವ್ಯಾಲ್ಯೂ ಚೇಂಜ್ ಮಾಡಿಲ್ಲ ನೋಡಿ, ಜೆಡ್ ವ್ಯಾಲ್ಯೂ ಚೇಂಜ್ ಮಾಡಿ ಇದನ್ನು ಅವಾಗೆ ಚೇಂಜ್ ಮಾಡ್ಬೇಕು ನಾವು, ಇಲ್ಲಾಂದರೆ ಪ್ರತಿಯೊಂದು 25 mm ಡ್ರಾಯಿಂಗ್ ಅನ್ನೋದು ಡ್ರಾ ಆಗ್ತಾ ಇರುತ್ತೆ. ಸೊ ಅದನ್ನು 0 ಮಾಡಿದ್ದೀನಿ ನೋಡಿ, ಟಾಪಲ್ಲಿ ಇವಾಗ ತೋರಿಸ್ತಾ ಇದೆ. ಡಯಾಮೀಟರ್ ಎಷ್ಟು 50. ದೆನ್ ಎಂಟರ್ ಪ್ರೆಸ್ ಮಾಡ್ತೀನಿ. ದೆನ್ ಅಗೇನ್ ಓಕೆ. ಸೊ ನಮಗಿದು 19 mm ಪಾಕೆಟ್ ಆಗಿದೆ. ಸೊ 19 mm ನಾವು ಪಾಕೆಟ್ ಮಾಡಬೇಕು. ಸೊ ಅದಕ್ಕೆ ಅಂತೇಳಿ ಸಾಲಿಡಲ್ಲಿ ಹೋಗಿ
ಎಕ್ಸ್ಟ್ರೂಡನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಇವಾಗ ಸರ್ಕಲ್, ದೆನ್ ಸೇವ್ ಓಕೆ. ಇಲ್ಲಿ ಕಟ್ ಬಾಡಿ ಸೆಲೆಕ್ಟ್ ಮಾಡ್ಕೊಬೇಕು. ನೀವು ಇಲ್ಲಿ ಟೈಪಲ್ಲಿ ಕಟ್ ಬಾಡಿ ಸೆಲೆಕ್ಟ್ ಮಾಡ್ಕೊಂಡು ಡಿಸ್ಟೆನ್ಸ್ ಕೇಳ್ತಾ ಇದೆ, ಡಿಸ್ಟೆನ್ಸ್ ಬಂದು 19 ದೆನ್ ಓಕೆ. ಸೊ ಲಾಸ್ಟ್ ಆಪ್ಷನ್ಸ್ ನಾವು ಡಿಸ್ಟೆನ್ಸಲ್ಲಿ ನೋಡ್ಬೋದು ನಮಗೆ ಡ್ರಾಯಿಂಗಲ್ಲಿ. ಸೊ ಓವರಾಲ್ ಸರ್ಕಲ್ ಟು ಸರ್ಕಲ್ ನಮಗೆ 80 ಇತ್ತು, ಸೆಂಟ್ರಿಂದ 40 ಆಗುತ್ತೆ. ಸೊ ನಾನು ಪ್ರೀವಿಯಸ್ಸಲ್ಲಿ ಅವಾಗಲೂ ಎಕ್ಸ್ಪ್ಲೇನ್ ಮಾಡೀನಿ. ವೈರ್ ಫ್ರೇಮಲ್ಲಿ ಹೋಗಿ ನಮಗೆ ಪಾಯಿಂಟ್ ಅಂತೇಳಿ ಒಂದು ಆಪ್ಷನ್ಸ್ ಇರುತ್ತೆ, ಪಾಯಿಂಟನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಪಾಯಿಂಟ್ ಸೆಲೆಕ್ಟ್ ಮಾಡಿದ್ಮೇಲೆ ಕೀಬೋರ್ಡಲ್ಲಿ ನಮಗೆ ಸ್ಪೇಸ್ ಬಾರ್ ಇರುತ್ತಲ್ಲ, ದೊಡ್ಡ ಕೀ ಇರುತ್ತಲ್ಲ ಸ್ಪೇಸ್ ಬಾರ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಇಲ್ಲೊಂದು ಹೊಸ ವಿಂಡೋ ಅನ್ನೋದು ಓಪನ್ ಆಗುತ್ತೆ. ಸೊ ಈ ಹೊಸ ವಿಂಡೋದಲ್ಲಿ ನಮಗೆ ಬೇಕಾಗಿರುವಂಥ ಕೋಆರ್ಡಿನೇಟ್ ವ್ಯಾಲ್ಯೂಸ್ ಕೊಟ್ಟರೆ ಅದು ಆಟೋಮೆಟಿಕ್ಕಾಗಿ ಪಾಯಿಂಟ್ ಕ್ರಿಯೇಟ್ ಆಗುತ್ತೆ. ಸೊ ಇದು ಫಸ್ಟ್ ಕ್ವಾಡ್ರಂಟಲ್ಲಿ ಇಲ್ಲಿ ವ್ಯಾಲ್ಯೂ ಏನಿರುತ್ತೆ, ಸೊ ಎಕ್ಸ್ ಪಾಸಿಟಿವ್, ವೈ ಪಾಸಿಟಿವ್ ಇರುತ್ತೆ, ಡಿಸ್ಟೆನ್ಸ್ 40 ಇದೆ. ಸೊ ಫಸ್ಟಿಗೆ ಯಾವಾಗಿದ್ರು ಎಕ್ಸ್ ವ್ಯಾಲ್ಯೂ ಕೊಡಬೇಕು, ಎಕ್ಸ್ 40. ನೆಕ್ಸ್ಟ್ ಇಲ್ಲಿ ಕಾಮಾ ಕೊಡಿ, ರೈಟ್, ಡಾಟ್ ಕೊಡಬಾರ್ದು, ಈ ರೀತಿ ಕಾಮಾ ಕೊಡಬೇಕು. ಸೊ ಎಕ್ಸ್ 40 ಕೊಟ್ಟಿದ್ದೀನಿ, ನೆಕ್ಸ್ಟ್ ವೈ ಕೂಡ 40, ದೆನ್ ಎಂಟ್ರ್ ಮೇಲೆ ಪ್ರೆಸ್ ಮಾಡಿ. ನೋಡಿ ನಮಗೆ ಇಲ್ಲಿ ಪಾಯಿಂಟ್ ಅನ್ನೋದು ಕ್ರಿಯೇಟ್ ಆಗಿ ಬರುತ್ತೆ. ಅಗೇನ್ ಕೀಬೋರ್ಡಲ್ಲಿ ಸ್ಪೇಸ್ ಬಾರ್. ಸೊ ಇವಾಗ ಇಲ್ಲಿ ಪಾಯಿಂಟ್ ಎಕ್ಸ್ ಮೈನಸ್ ಆಗುತ್ತೆ, ವಾಯು ಪಾಸಿಟಿವ್ ಆಗುತ್ತೆ, ರೈಟ್. ಸೊ ಅದೇ ರೀತಿ ಇವಾಗ -40 ಕಾಮಾ ಎಕ್ಸ್ 40 ದೆನ್ ಎಂಟರ್ ಪ್ರೆಸ್ ಮಾಡಿ, ಸೆಕೆಂಡ್ ಪಾಯಿಂಟ್ ನಮಗೆ ಕ್ರಿಯೇಟ್ ಆಗುತ್ತೆ. ಸೊ ಇಲ್ಲಿ ಎಕ್ಸ್ ನೆಗೆಟಿವ್ ಆಗುತ್ತೆ, ವಾಯ್ ಕೂಡ ನೆಗೆಟಿವ್ ಆಗುತ್ತೆ. ಅಗೇನ್ ಸ್ಪೇಸ್ ಬಾರ್, ಎಕ್ಸ್ -40 ಕಾಮಾ ವಾಯು -40 ಎಂಟರ್, 3 ಪಾಯಿಂಟ್ ಕ್ರಿಯೇಟ್ ಆಯಿತು. ಅಗೇನ್ ಕೀಬೋರ್ಡಲ್ಲಿ ಸ್ಪೇಸ್. ಸೊ ಇಲ್ಲಿ ಎಕ್ಸ್ ಪಾಸಿಟಿವ್, ವೈ ನೆಗೆಟಿವ್ ಆಗುತ್ತೆ. ಎಕ್ಸ್ ಪಾಸಿಟಿವ್ ಅಂದರೆ 40 ಕಾಮಾ -40 ದೆನ್ ಎಂಟ್ರ್. ಸೊ ಈ ರೀತಿ 4 ಪಾಯಿಂಟನ್ನು ಕ್ರಿಯೇಟ್ ಮಾಡೀನಿ. ಇಲ್ಲಿ ಸರ್ಕಲ್ ಡ್ರಾ ಮಾಡ್ಕೊಂಡು ಇದನ್ನು ಪಾಕೆಟ್ ಮಾಡಿದ್ರೆ ಸಾಕು, ನಮ್ಮ ಮಾಡೆಲ್ ಇಲ್ಲಿಗೆ ಫಿನಿಶ್ ಆಗುತ್ತೆ. ಸೊ ಸರ್ಕಲಲ್ಲಿ ಹೋಗ್ತೀನಿ, ಡಯಾಮೀಟರ್. ಸೊ ಫಸ್ಟಿಗೆ ಏನು ಮಾಡ್ಬೇಕಂದ್ರೆ ನೀವು ಒಂದು ಪಾಯಿಂಟನ್ನು ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಡಯಾಮೀಟರ್ 12 ಎಂಟರ್ ಪ್ರೆಸ್ ಮಾಡಿ, ರೈಟ್. ಸೊ ಒಂದು ಕ್ರಿಯೇಟ್ ಆಗಿದೆ. ಸೊ ಇವಾಗ ಈ ಇದನ್ನು ಲಾಕ್ ಮಾಡಿಬಿಡಿ. ಲಾಕ್ ಮಾಡಿದ್ರೆ ನಮ್ಗೆ ಏನು ಡಯಾಮೀಟರ್ ಕೊಟ್ಟಿದ್ವಲ್ಲ ಅದೇ ಮೇಲೆ ಒಂದು ಸರ್ಕಲ್ ಎಲ್ಲ ಬರುತ್ತೆ, ಆಟೋಮೆಟಿಕ್ ಸರ್ಕಲ್ ಬರುತ್ತೆ. ಇಲ್ಲಿಂದ ನೀವು ಸಿಂಪಲ್ ಆಗಿ ಮತ್ತೆ ರಿಮೈನಿಂಗ್ 3 ಸರ್ಕಲ್ ಕ್ರಿಯೇಟ್ ಮಾಡ್ಕೊಂಡು ಓಕೆ ಮೇಲೆ ಕ್ಲಿಕ್ ಕೊಡಿ. ಇವಾಗ ಐಸೋಮೆಟ್ರಿಕ್ ವ್ಯೂವಲ್ಲಿ ಫಿಕ್ಸ್ ಮಾಡ್ಕೊಂಡು ಸಾಲಿಡಲ್ಲಿ ಹೋಗ್ತಾ ಇದ್ದೀನಿ, ಎಕ್ಸ್ಟ್ರೂಡ್ ಸೆಲೆಕ್ಷನ್ ಮಾಡಿ ಅಲ್ಲಿ ಮೆಟಲ್ ರಿಮೂವ್ ಮಾಡಿದರೆ ಸಾಕು ನಾವು. ಸೊ ಇದನ್ನು ಸೆಲೆಕ್ಟ್ ಮಾಡುವಾಗ ಡೈರೆಕ್ಷನ್, ಇದು ಏನು ಡೈರೆಕ್ಷನ್ ಬಂತಲ್ಲ ಗ್ರೀನ್ ಕಲರಲ್ಲಿ, ಸೊ ಸೇಮ್ ಎಲ್ಲವೂ ಸೇಮ್ ಕಡೆ ಇರಬೇಕು. ಇದ್ರ ಅಪೋಸಿಟ್ ಇದ್ರೆ ನಮಗೆ ರಾಂಗ್ ಎರರ್ ಬರುತ್ತೆ. ಸಪೋಸ್ ರಾಂಗ್ ಆದರೆ ನಮ್ಗೆ ಇಲ್ಲಿ ಆಪ್ಷನ್ಸ್ ಇದೆ ರಿವರ್ಸ್ ಅಂತೇಳಿ, ರಿವರ್ಸ್ ಮೇಲೆ ಕ್ಲಿಕ್ ಕೊಟ್ಟು ಚೇಂಜ್ ಮಾಡ್ಕೊಳ್ಳಿ. ದೆನ್ 4 ಸೆಲೆಕ್ಟ್ ಮಾಡಿದ್ಮೇಲೆ ಓಕೆ ಮೇಲೆ ಕ್ಲಿಕ್ ಕೊಡ್ತೀನಿ. ಸೊ ಓವರಾಲ್ ಡಿಸ್ಟೆನ್ಸ್ 50 ತನ ಇದೆ. ದೆನ್ ಓಕೆ ಮೇಲೆ ಕ್ಲಿಕ್ ಕೊಡೋಣ. ಸೊ ಇಲ್ಲಿಗೆ ನಮ್ಮ ಮಾಡೆಲ್ ಕಂಪ್ಲೀಟ್, ರೈಟ್. ಸೊ 3Dಯಲ್ಲಿ ನೋಡ್ತೀವಿ. ನೀವು ಅನ್ಕೊಂತಿರ್ಬೋದು ಸರ್ಕಲ್ ಬಂದು ಇಲ್ಲಿ ನಮಗೆ ಶಾರ್ಪ್ 90 ಡಿಗ್ರಿ ಶಾರ್ಪಲ್ಲಿ ಇದೆ ಇಲ್ಲಿ, ಬಟ್ ಇಲ್ಲ ಅಂತೇಳಿ. ಸೊ ನಾವು ಡ್ರಿಲ್ ತಗೊಂತೀವಲ್ಲ, ಡ್ರಿಲ್ ಆಟೋಮೆಟಿಕ್ ಆಗಿ ಶಾರ್ಪ್ ಇರುತ್ತೆ, ಅದು ಆಟೋಮೆಟಿಕ್ ಆಗಿ ಬರುತ್ತೆ, ರೈಟ್. ಅದನ್ನು ಡಿಸೈನಿಂಗಲ್ಲಿ ಪ್ರಿಪೇರ್ ಮಾಡ್ಬೇಕಂತ ಏನಿಲ್ಲ. ಸೊ ಇದು ಬಂದು ಇವತ್ತಿನ ಕ್ಲಾಸ್. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಇದರ ಪ್ರೋಗ್ರಾಮಿಂಗ್ ಮಾಡೋಣ, ಸಿಂಪಲ್ ಆಗಿರುತ್ತೆ. ಥ್ಯಾಂಕ್ ಯು.